ಎಲ್ಲರ ನೋವನು ಬಲ್ಲವನಾದರೆ ಗೆಲ್ಲುವೆ ನೀನು. ಬಾಳ ಗರ್ವವು ಬರದಿರೆ ಮನದಲ್ಲಿ ಎಲ್ಲರ ನೋವನು ಬಲ್ಲವನಾದರೆ. ಸಕಲ ಜೀವದಲ್ಲಿ ಗೌರವವಿರಲಿ ನಿಂದೆ ಅಸೂರೆ ಮನದಲ್ಲಿ ಎಲ್ಲರ ನೋವನು ಬಲ್ಲವನಾದರೆ. ಸಕಲ ಜೀವದಲ್ಲಿ ಗೌರವವಿರಲಿ ನಿಂದೆ ಅಸೂಯೆ ಅಡಿದಿರಲಿ. ಸಕಲ ಜೀವದಲ್ಲಿ ಗೌರವವಿರಲಿ ನಿಂದೆ ಅಸೂಯೆ ಅಳಿದಿರಲಿ. ನಿರ್ಮಲ ನಡೆ ನುಡಿ ನಿಶ್ಚಲ ನಿಲುವನು ಕಳಿಸಿದ ತಾಯಿಗೆ ಹಿತವಿರಲಿ. ವೈಷ್ಣವ ಜನ ತೋರ್ತೇನೆ ಕಹಿಯೇ. ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನು ಅನಾವರಣಗೊಳಿಸಿದಂಥ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಹಾಗೆ ಎಲ್ಲ ಗಣ್ಯಮಾನ್ಯರಿಗೆ ಅನಂತ ವಂದನೆಗಳು. ಈ ಪುತ್ಥಳಿಯ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಒಟ್ಟು 25 ಅಡಿ ಎತ್ತರದ ಪ್ರತಿಮೆ ಇದು. 20 ಟನ್ ಕಂಚನ ಇದಕ್ಕೆ ಬಳಸಲಾಗಿದೆ. ನೆಲಮಟ್ಟದಿಂದ ಸುಮಾರು 37 ಅಡಿ ಎತ್ತರದಲ್ಲಿದೆ ಮಹಾತ್ಮ ಗಾಂಧೀಜಿಯವರ ಈ ಪುತ್ಥಳಿ. ಈ ಮಹಾ ಸುದಿನಕ್ಕೆ ಸಾಕ್ಷಿಯಾದಂಥ ನಿಮ್ಮೆಲ್ಲರಿಗೂ ಕೂಡ ಅನಂತ ವಂದನೆಗಳು. ವಿಶೇಷ ಸನ್ಮಾನ ಇದೀಗ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಈ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಮನವಿ. ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ಮಾನ್ಯ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆ, ಇವರಿಗಿದೋ ಕಾರ್ಯಕ್ರಮದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರಿಂದ ವಿಶೇಷ ಸನ್ಮಾನ. ನಾವೆಲ್ಲರೂ ಜೊತೆಯಾಗೋಣ, ಚಪ್ಪಾಳೆಗಳನ್ನಿತ್ತು ಗೌರವಿಸೋಣ ಪ್ರೀತಿಯ ಬಂಧುಗಳೇ. ಸಂಸದರು, ವಯನಾಡು ಲೋಕಸಭಾ ಕ್ಷೇತ್ರ, ಕೇರಳ, ಇವರಿಗೆ ಶ್ರೀರುದ್ರಪ್ಪ ಲಮಾಣಿಯವರು, ಮಾನ್ಯ ಉಪಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಇವರಿಂದ ವಿಶೇಷ ಸನ್ಮಾನ. ಧೀಮಂತ ನಾಯಕ, ನಿಷ್ಠಾವಂತ ನಾಯಕ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಮಾನ್ಯ ವಿರೋಧ ಪಕ್ಷದ ನಾಯಕರು, ರಾಜ್ಯಸಭೆ, ಇವರಿಗಿದು ತಮ್ಮೆಲ್ಲರ ವತಿಯಿಂದ ಸನ್ಮಾನದ ಘಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ. ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು, ಮಾನ್ಯ ಸಂಸದರು, ವಯನಾಡು ಲೋಕಸಭಾ ಕ್ಷೇತ್ರ, ಕೇರಳ, ಇವರಿಗೆ ಶ್ರೀರುದ್ರಪ್ಪ ಲಮಾಣಿಯವರು, ಮಾನ್ಯ ಉಪಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ, ಇವರಿಂದ ವಿಶೇಷ ಸನ್ಮಾನ. Honorable Member of the Parliament, ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಪ್ರಾಸ್ತಾವಿಕ ನುಡಿಯಲ್ಲಿ ಹೇಳಿದ ಹಾಗೆ, ಶಿ ಇಸ್ ಸಿಂಬಲ್ ಆಫ್ ನಾರಿ ಶಕ್ತಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ ಎಂದಂತಹ ನಾಡು ನಮ್ಮದು. ಈ ನಾಡಿನ ನಾರಿಯರ ಶಕ್ತಿಯಾಗಿ ಲೋಕಸಭೆಯಲ್ಲಿ ಕರ್ತವ್ಯವನ್ನು ನೆರವೇರಿಸ್ತಾ ಇದ್ದಾರೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ. ಅವರಿಗೆ ಮತ್ತಷ್ಟು ಮಗದಷ್ಟು ಸಾಮರ್ಥ್ಯ ಒಲಿದು ಬರಲಿ ಎನ್ನುವಂತಹ ಆಶಯದಿಂದ ಸನ್ಮಾನವನ್ನು ಇಲ್ಲಿ ನೆರವೇರಿಸಲಾಗಿದೆ. ಧನ್ಯವಾದಗಳು.
ಗದಗ್ನಲ್ಲಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣವನ್ನು ಮಾಡಲಾಗಿದೆ. ಅದರ ಅಂಗವಾಗಿ ಲಾಂಛನ ಅನಾವರಣ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರು ಈ ಪ್ರಕ್ರಿಯೆಯಲ್ಲಿ ಭಾಗಿಗಳಾಗಬೇಕಾಗಿ ಮನವಿ. ಸಹಕಾರ ಡಾಕ್ಟರ್ ಸುರೇಶ್ ನಾಡಗೌಡರ್, ಕುಲಪತಿಗಳು, ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ. ಡಾಕ್ಟರ್ ಸುರೇಶ್ ನಾಡಗೌಡರ್ ವೇದಿಕೆಯಲ್ಲಿ ಸಹಕಾರಕ್ಕಾಗಿ ಜೊತೆಯಾಗಿರಬೇಕು. ಡಾಕ್ಟರ್ ಸುರೇಶ್ ನಾಡಗೌಡರ್. ಪ್ರಿಯ ಬಂಧುಗಳೇ, ಗದಗ್ನಲ್ಲಿರುವ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯಕ್ಕೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ. ಅದರ ಅಂಗವಾಗಿ ಲಾಂಛನ ಅನಾವರಣ ಇದೀಗ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರಿಂದ ನೀವು ಜೊತೆಯಾಗ ಬನ್ನಿ. ಚಪ್ಪಾಳೆಗಳನ್ನಿತ್ತು ಈ ಕ್ಷಣವನ್ನ ಆಸ್ವಾದಿಸಿ. ಧನ್ಯವಾದಗಳು. ವಿಶೇಷ ಅಂಚೆ ಲಕೋಟೆಯನ್ನು ಬಿಡುಗಡೆ ಮಾಡಲಾಗುತ್ತೆ. ದಯಮಾಡಿ ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಸನ್ ಧಾರವಾಡ ಕರ್ನಲ್ ಸುಶೀಲ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಬೇಕು. ಕರ್ನಲ್ ಸುಶೀಲ್ ಕುಮಾರ್, ಪೋಸ್ಟ್ ಮಾಸ್ಟರ್ ಜನರಲ್ ನಾರ್ತ್ ಕರ್ನಾಟಕ ರೀಸನ್ ಧಾರವಾಡ. ವಿಶೇಷ ಅಂಚೆ ಲಕೋಟೆಯನ್ನು ದಯಮಾಡಿ ಎಲ್ಲ ಗಣ್ಯಮಾನ್ಯರಿಗೆ ಹಸ್ತಾಂತರಿಸಬೇಕಾಗಿ ಮನವಿ. ಮೊದಲಿಗೆ ಗಾಂಧಿ ಭಾರತ ಬಿಡುಗಡೆಯಾಗಲಿದೆ. ಮಹಾತ್ಮ ಗಾಂಧೀಜಿ ಆಧುನಿಕ ಭಾರತದ ಪಿತಾಮಹ, ಸತ್ಯಾಗ್ರಹಿಗಳು ಮತ್ತು ಸ್ವಾತಂತ್ರ್ಯ ಚಳುವಳಿಯ ಮೇರು ನಾಯಕರು. ಸ್ವಾತಂತ್ರ್ಯ ಚಳುವಳಿಗೆ ಸ್ಫೂರ್ತಿಯನ್ನು ತಂದಂಥವರು. ಅವರ ತತ್ವಗಳಾದ ಸಾಮಾಜಿಕ ನ್ಯಾಯ, ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಬ್ರಹ್ಮಚರ್ಯ, ಸರಳತೆ, ಸಮಾನತೆ, ಅಸ್ಪೃಶ್ಯತೆ ನಿವಾರಣೆ ಇವೆಲ್ಲವೂ ಕೂಡ ಸುವರ್ಣ ವಿಧಾನಸೌಧ ಕರ್ನಾಟಕ ಸರ್ಕಾರದ 2ನೇ ಶಾಸಕಾಂಗ ಕಟ್ಟಡ 11/10/2012 ಅಂದಿನ ಗೌರವಾನ್ವಿತ ರಾಷ್ಟ್ರಪತಿಯವರು ಈ ಸುಂದರ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ರು. ಈ ಸೌಧದ ವಿನ್ಯಾಸ ಬ್ರಿಟಿಷ್, ಇಂಡೋ ಇಸ್ಲಾಮಿಕ್ ಮತ್ತು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಿಂದ ಪ್ರಭಾವಿತವಾಗಿದೆ. ಅಶೋಕ ಚಕ್ರ ಲಾಂಛನ ಗುಮ್ಮಟದ ಮೇಲ್ಭಾಗದಲ್ಲಿದೆ. ವಿಶ್ವಗುರು ಶ್ರೀ ಬಸವಣ್ಣನವರ ಕಾಯಕವೇ ಕೈಲಾಸ ವ್ಯಾಖ್ಯಾನವು ಮುಖ್ಯ ದ್ವಾರದಲ್ಲಿ ಬರೆಯಲಾಗಿದೆ. ಧನ್ಯವಾದಗಳು ಎಲ್ಲ ಮಹನೀಯರಿಗೆ. ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯಿಂದ ಹೊತ್ತಿಗೆಯನ್ನ ಹೊರತರಲಾಗಿದೆ. ಗಾಂಧಿ ಭಾರತ ಮರು ನಿರ್ಮಾಣ ಎನ್ನುವಂತಹ ಹೊತ್ತಿಗೆ ಇದಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ಜರುಗಿದಂತಹ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವದ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂವಹನ ಇಲಾಖೆ ವತಿಯಿಂದ ಹೊರತರಲಾಗ್ತಾ ಇದೆ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷೀಯ ಭಾಷಣ ಹಾಗೂ ನಿರ್ಣಯಗಳಿಂದ ಕೂಡಿದಂತಹ ಪುಸ್ತಕ. ಈ ಕಾರ್ಯಕ್ಕಾಗಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಆಯುಕ್ತರಾದ ಶ್ರೀ ಹೇಮಂತ್ ನಿಂಬಾಳ್ಕರ್ ಅವರು ವೇದಿಕೆಗೆ ಜೊತೆಯಾಗಿರಬೇಕು. ವೇದಿಕೆಯಲ್ಲಿ ಹೇಮಂತ್ ನಿಂಬಾಳ್ಕರ್. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷೀಯ ಭಾಷಣ ಹಾಗೂ ನಿರ್ಣಯಗಳಿಂದ ಕೂಡಿದಂತಹ ಪುಸ್ತಕ ಇದು. ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲೂ ಕೂಡ ಹೊರತರಲಾಗಿರುವಂತಹ ಪುಸ್ತಕ. ಧನ್ಯವಾದಗಳು. ಗಾಂಧಿ ಬಿತ್ತಿದ ಬೆಳಕು, ಬೆಳಗಾವಿ ಅಧಿವೇಶನ 100 ಪುಸ್ತಕ ಬಿಡುಗಡೆಯ ಸಮಯವಿದು. ಗಣ್ಯಮಾನ್ಯರಿಂದ ಉದಯಕಾಲ ಪತ್ರಿಕೆ ಹೊರತರುತ್ತಿರುವಂತಹ ಪುಸ್ತಕ ಇದಾಗಿದೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ.ಬಿ. ಬಸವರಾಜ್ ಅವರು ಕೂಡ ಜೊತೆಯಾಗಬೇಕಾಗಿ ಮನವಿ. ಬೆಳಗಾವಿ ಅಧಿವೇಶನದ ಶತಮಾನೋತ್ಸವದ ಸ್ಮರಣೆಯಲ್ಲಿ ಗಾಂಧಿ ಬಿತ್ತಿದ ಬೆಳಕು, ಬೆಳಗಾವಿ ಅಧಿವೇಶನ 100 ಪುಸ್ತಕ ಇದಾಗಿದೆ. ಹೊರತರುತ್ತಿರುವಂತವರು ಉದಯಕಾಲ ಪತ್ರಿಕೆಯವರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಿ.ಬಿ. ಬಸವರಾಜ್ ಅವರು ಕೂಡ ಜೊತೆಯಾಗಿದ್ದಾರೆ. ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರು
ಒಮ್ಮತದಿಂದ ಗಾಂಧಿ ಬಿತ್ತಿದ ಬೆಳಕು ಬೆಳಗಾವಿ ಅಧಿವೇಶನ 100 ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿದ್ದಾರೆ. ದೇಶ ಬಾಂಧವರೇ, ಇನ್ನೀಗ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಾತುಗಳನ್ನು ಆಲಿಸುವಂತಹ ಹೊತ್ತು ಬರಮಾಡಿಕೊಳ್ಳೋಣ ಅಭಿಮಾನ ಪೂರ್ವಕವಾಗಿ ಮಾನ್ಯ ವಿರೋಧ ಪಕ್ಷದ ನಾಯಕರು ರಾಜ್ಯಸಭೆ ಶ್ರೀ ಮಲ್ಲಿಕಾರ್ಜುನ ಖರ್ಗೆ. ಇಂದಿನ ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯ ಅನಾವರಣೆ ಮಾಡುವ ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಪಕ್ಷದ ಅತ್ಯಂತ ಪ್ರಭಾವಿ ನಾಯಕರು ಹಾಗೂ ವಾಯ್ನಾಡಿನ ಎಂಪಿಗಳಾದಂಥ ಶ್ರೀಮತಿ ಪ್ರಿಯಾಂಕಾ ಗಾಂಧೀಜಿಯವರೇ, ನಮ್ಮ ಪಾರ್ಟಿಯ ಆರ್ಗನೈಸಿಂಗ್ ಸೆಕ್ರೆಟರಿ ಆದ ಶ್ರೀ ಕೆ.ಸಿ. ವೇಣುಗೋಪಾಲ್ ಅವರೇ, ಕಾಂಗ್ರೆಸ್ ಪಕ್ಷದ ಹಾಗೂ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಯು.ಟಿ. ಖಾದರ್ ಅವರೇ, ಬಸವರಾಜ್ ಹೊರಟ್ಟಿ ಅವರೇ, ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ಎಚ್.ಕೆ. ಪಾಟೀಲ್ ಅವರೇ, ಸತೀಶ್ ಜಾರಕಿಹೊಳಿ ಅವರೇ, ರುದ್ರಪ್ಪ ಲಮಾಣಿ ಅವರೇ ಹಾಗೂ ಇಲ್ಲಿ ಉಪಸ್ಥಿತಿರ್ತಕ್ಕಂಥ ಎಲ್ಲ ಬಂಧುಗಳೇ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಾಗೂ ಮಹಾತ್ಮ ಗಾಂಧೀಜಿಯವರ ಅಭಿಮಾನಿ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ಮಾತನಾಡತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಾವಿಸಿದ್ದೇನೆ. ಕಾರಣ, ಮಹಾತ್ಮ ಗಾಂಧೀಜಿಯವರ ಪುತ್ಥಳಿಯನ್ನ ಇವತ್ತು ಬೆಳಗಾವಿ ವಿಧಾನಸೌಧ ಎದುರುಗಡೆ ತಾವೇನು ನಿಲ್ಲಿಸಿದಿರಿ, ಇದು ನಿಜವಾಗಲೂ ಈ ಭಾಗಕ್ಕಷ್ಟೇ ಅಲ್ಲ, ಕರ್ನಾಟಕ ರಾಜ್ಯಕ್ಕೆ ಒಂದು ಗೌರವ ತರತಕ್ಕಂಥ ಕೆಲಸ ತಾವು ಮಾಡಿದ್ದೀರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಹೇಳಬೇಕಾಗಿದ್ರೆ ಸಾಕಷ್ಟು ಸಮಯ ಬೇಕು. ಅವರು ಮಾಡದಂತ ಕೆಲಸ, ಅವರು ನಮಗೇನು ಸ್ವಾತಂತ್ರ್ಯವನ್ನ ತಂದುಕೊಟ್ರು, ಈ ಸ್ವಾತಂತ್ರ್ಯವನ್ನು ಬಂದ ಮೇಲೆ ನೆಹರೂಜಿ ಅವರ ಕಾಲದಲ್ಲಿ, ಬಾಬಾ ಸಾಹೇಬ್ ಅವರ ಕಾಲದಲ್ಲಿ ದೇಶದ ಸಂವಿಧಾನ ಬಂತು ಮತ್ತು ಆ ಸಂವಿಧಾನವನ್ನ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಿಮ್ಮೆಲ್ಲರಿಗೆ ಇವತ್ತು ನಿಮ್ಮ ಮೇಲೆ ಇದೆ. ಸಂವಿಧಾನ ಇಲ್ಲದ್ರೆ, ಪ್ರಜಾತಂತ್ರ ಇಲ್ಲದೆ ಹೋದರೆ ಈ ದೇಶದಲ್ಲಿ ಅರಾಜಕತೆ ಆಗ್ತಾ ಇತ್ತು. ಅದಕ್ಕಾಗಿ ಇತ್ತೀಚೆಗೆ ಅನೇಕ ನಾಯಕರು ಗಾಂಧೀಜಿಗಳಿಗೆ ನೆನೆಸ್ತಾ ಇದ್ದಾರೆ, ಗಾಂಧಿ ಅವರ ಬಗ್ಗೆ ಹೊಗಳ್ತಾ ಇದ್ದಾರೆ ಮತ್ತು
ಗಾಂಧೀಜಿಯವರು ಮಾಡಿದಂಥ ಕೆಲಸ, ತ್ಯಾಗ, ಅವರು ಕೊಟ್ಟಂತ ಕೊಡುಗೆ, ಅದರ ಬಗ್ಗೆ ಮೆಚ್ಚತಕ್ಕಂಥದ್ದು ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ. ನನಗೆ ಬಹಳ ಅಭಿಮಾನ ಆಗ್ತಾ ಇದೆ. ಮಹಾತ್ಮ ಗಾಂಧೀಜಿಯವರು 1924ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಬೆಳಗಾವಿಯಲ್ಲೇ ಪ್ರಥಮ ಬಾರಿಗೆ ಆಗಿದ್ರು ಮತ್ತು ಅದೇ ಕೊನೆ. ಅದು ಆದ ಮೇಲೆ ಅವರು ಎಲ್ಲೂ ಕೂಡ ಅಧ್ಯಕ್ಷಗಿರಿ ಒಪ್ಪಲಿಲ್ಲ. ಅವರು ಇಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದರು.